ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ? ಈ ಒಂದು ಗೃಹಲಕ್ಷ್ಮಿ ಹಣ 16ನೇ ಕಂತು ಏನಿದೆ ನಿಮ್ಮೆಲ್ಲರ ಖಾತೆಗೆ ಈಗಾಗಲೇ ಜಮಾ ಆಗಿದೆ. ಇನ್ಯಾರ್ದಾದ್ರು ಖಾತೆಗೆ ಜಮಾ ಆಗಲಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಜಮಾ ಆಗಿದ್ದರೆ ಅದನ್ನೂ ಕೂಡ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೇನೆ. ಬಟ್ ನಿಮ್ಮ ಖಾತೆಗೆ ಬಂದಿದ್ದರೂ ನೀವು ಜಮಾ ಆಗಿದ್ದರೂ ನೀವೊಂದು ಕಮೆಂಟನ್ನು ಮಾಡ್ತಾ ಇಲ್ಲ ಅಂತ ನಾನು ಅಂದ್ಕೊಡ್ತೇನೆ ವೀಕ್ಷಕರೇ. ನೀವು ಖಂಡಿತವಾಗಿಯೂ ನಿಮಗೆ ಒಂದು ಹಣ ಬಂದಿದ್ದರೆ ಪ್ಲೀಸ್ ಒಂದು ಕಮೆಂಟನ್ನು ಮಾಡಿ, ನನಗೆ ಗೊತ್ತಾಗುತ್ತೆ ನಿಮಗೂ ಕೂಡ ಬಂದಿದೆ, ನನಗೂ ಒಂದು ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಮೊದಲನಾಗಿ. ಓಕೆನಾ? ಸೊ ಬಂದಿದ್ದರೆ ಪ್ಲೀಸ್ 16ನೇ ಕಂತು ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಸೊ ಬಂದಿದ್ದರೆ ಖಂಡಿತವಾಗೂ ಪ್ಲೀಸ್ ಒಂದು ಕಮೆಂಟನ್ನು ಹಾಕಿ ಡ್ರಾಪ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ನಾನು 17ನೇ ಕಂತು ಯಾವಾಗ ಬರುತ್ತೆ ಹಾಗೆ ಅದ್ರ ಬಗ್ಗೆ ಮಾತಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ 17ನೇ ಕಂತು ಖಂಡಿತವಾಗಿಯೂ ಬೇಗನೆ ನಿಮ್ಮೆಲ್ಲರ ಖಾತೆಗೆ ಬರುತ್ತೆ. ಸೊ ನಾನೆಲ್ಲ ವಿಡಿಯೋಗಳಲ್ಲಿ ನನ್ನ ಹಿಂದಿನ ಎಲ್ಲ ವಿಡಿಯೋ ನಿಮಗೆ ಚೆಕ್ ಮಾಡ್ಬೋದು. ಈ ಒಂದು ಗೃಹಲಕ್ಷ್ಮಿ ಹಣದಲ್ಲಿ ಯಾವುದೇ ತೊಂದರೆ ಇಲ್ಲ, ನಿಮಗೆ ಈ ಒಂದು ಹಣ ಬಂದೇ ಬರುತ್ತೆ ಅಂತ ಮಾತಾಡ್ತಾನೇ ಬರ್ತಾ ಇದ್ದೇನೆ. ಸೊ ನಾನು ಹೇಳಿದ ಹಾಗೆಯೇ ನಿಮಗೆಲ್ಲರಿಗೂ ಈ ಒಂದು 16ನೇ ಕಂತು ಏನಿದೆ ಇದು ಬಂದಿದೆ ಈಗಾಗಲೇ. ಸೊ ನಾನು ನಿನ್ನೆ ಕೂಡ ಸ್ವಲ್ಪ ಜಿಲ್ಲೆಗಳು ಮೆನ್ಷನ್ ಮಾಡಿದ್ದೆ. ಸೊ ಆ ಜಿಲ್ಲೆಗಳಿಗೂ ಕೂಡ ಈ ಒಂದು ಹಣ ಬಂದಿದೆ. ಸೊ ಬಂದಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸೊ 17ನೇ ಕಂತು 16ನೇ ಈಗಾಗಲೇ ಮುಗಿದಿದೆ. ಇನ್ನು 17ನೇ ಕಂತು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೇನೆ ವೀಕ್ಷಕರೇ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದಾರೆ, ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಹೇಳ್ತೇನೆ ಯಾವಾಗ 17ನೇ ಕಂತು ಬರುತ್ತೆ ಅಂತ ಹೇಳ್ತೇನೆ ವೀಕ್ಷಕರೇ. ಸೊ ಆದಷ್ಟು ಬೇಗನೆ ಈ ಒಂದು ಅಮೌಂಟನ್ನು ಕಳಿಸ್ತೇವೆ. ಬಿಕಾಸ್ ಈಗಾಗಲೇ ಬಿಲ್ಲಿಂಗ್ ನಿನ್ನೆಯಿಂದ ಮಾತ್ರ ಶುರು ಆಗಿದೆ. ಸೊ 17ನೇ ಕಂತಿನ ಒಂದು ಬಿಲ್ಲಿಂಗ್ ಏನಿದೆ ಅದು ನಿನ್ನೆಯಿಂದ ಶುರುವಾಗಿದೆ ವೀಕ್ಷಕರೇ. ಹಾಗಿದ್ರೆ ಬೇಗನೆ ಫಟ್ ಅಂತ ನಿಮಗೆ ಆ ಒಂದು 17ನೇ ಕಂತಿನ ಹಣ 2,000 ರೂಪಾಯಿಗಳು ನಿಮ್ಮ ಖಾತೆಗೆ ಬರಲಿದೆ. ಸೊ ಯಾವಾಗ ಬರುತ್ತೆ ಅಂದರೆ ಇನ್ನೂ ಒಂದು ವಾರದಲ್ಲಿ ನಿಮ್ಮೆಲ್ಲರ ಖಾತೆಗೆ ಈ ಒಂದು 17ನೇ ಕಂತು ಕೂಡ ಬಿಡುಗಡೆ ಮಾಡಲಿದ್ದಾರೆ. ಸೊ ಒಂದು 10 ದಿನ ತಗೋಬೋದು ಮೇ ಬಿ. ಸೊ ಈಗಾಗಲೇ ಈ ಒಂದು ತುಂಬ ಇಶ್ಯೂಸ್ ಪ್ರಾಬ್ಲಮ್ಸ್ ಎಲ್ಲನೂ ಇತ್ತು ಇದರ ಮಿಡಲಲ್ಲಿ. ಸೊ ಅವರಿಗೆ ಸಮಸ್ಯೆ ಕೂಡ ಇತ್ತು, ಹಾಗೆ ತುಂಬ ಟೆಕ್ನಾಲಜಿಕಲ್ ಇಶ್ಯೂಸ್ ಕೂಡ ಇತ್ತು, ಹಾಗೆ ಸ್ವಲ್ಪ ಚೇಂಜಸ್ನ ಕೂಡ ಮಾಡಿದರು ತಾಲೂಕು ಪಂಚಾಯತಿಂದ. ಹಾಗೆ ಮಾಡಿ ಹಾಗೆ ಹೀಗೆ ಅಂತ ಹೇಳಿ ತುಂಬ ದಿನಗಳ ಬಳಿಕ ಒಂದಷ್ಟು 2 ತಿಂಗಳ 3 ತಿಂಗಳ ಬಳಿಕ ನಿಮ್ಮೆಲ್ಲರ ಖಾತೆಗೆ ಒಂದು 16ನೇ ಕಂತು ಬಂದಿದೆ. ಯಾಕೆ ಬಂದಿದೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಬಿಕಾಸ್ ನಾವೆಲ್ಲರೂ ಕೂಡ ಕ್ವೆಶನ್ ಮಾಡ್ತಾ ಇದ್ದೇವೆ. ಓಕೆನಾ? ಸೊ ನಿಮಗೂ ಈ ಒಂದು ಹಣ ಬರಬೇಕು ಅಂತ ನಾನು ಕೂಡ ಯೂಟ್ಯೂಬ್ ಚಾನಲ್ ಈ ಒಂದು ಟಾಪಿಕನ್ನು ಇಟ್ಕೊಂಡು ಯಾವತ್ತೂ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋದಿಂದ ಮಾತ್ರವಲ್ಲ, ಎಷ್ಟು ವಿಡಿಯೋ ಮಾಡ್ತೀವೋ ಹಾಗೆ ಸರ್ಕಾರಕ್ಕೆ ಮಾಧ್ಯಮಗಳಲ್ಲೇ ಆಗಲಿ ಅಥವಾ ಮೀಡಿಯಾ ಮೂಲಕ ಆಗಲಿ ಅಥವಾ ಯೂಟ್ಯೂಬ್ ಚಾನಲ್ ಮೂಲಕವಾಗಲಿ ಈ ಒಂದು ಕ್ವೆಶನ್ನ ರೇಸ್ ಮಾಡೋದ್ರಿಂದ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಅವ್ರು ಸುಮ್ಮನೆ ಯಾರಾದರೂ ಹೋಗಿ ಮನೆ ಮುಂದೆ ಕೇಳ್ತೀರಾ ನೀವು ಹಣ ಬಂದಿಲ್ಲ ಅಂತ? ಇಲ್ಲ, ಖಂಡಿತವಾಗಿಯೂ ನಿಮಗೆ ಸಾಧ್ಯನೂ ಇಲ್ಲ. ಹಾಗಿದ್ರೆ ನೀವೇನು ಮಾಡಬೇಕು? ಇಲ್ಲಿ ಕಮೆಂಟ್ ಹಾಕಿ ಕೇಳಲೇಬೇಕು. ನೀವು ಕೇಳಿದ್ದ ಒಂದು ಕಾರಣಕ್ಕೆ ಮಾತ್ರ ನಿಮಗೆ ಪುನಃ ಈ ಒಂದು ಹಣ ಬಂದಿದೆ, ಅಥವಾ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಗಿರಲಿ ಅಥವಾ ಮಾಧ್ಯಮಗಳಲ್ಲಿ ಆಗಿರಲಿ ನೀವು ಒಂದು ಕ್ವೆಶನ್ನ ರೇಸ್ ಮಾಡಿಲ್ಲ ಅಂದರೆ ಅವರು ಸುಮ್ಮನೆ ಆಗ್ತಾರೆ, ನೀವು ಸುಮ್ಮನೆ ಆಗ್ತೀರಲ್ವ. ಸೊ ನೀವು ಕೇಳಿದ್ದೀರಾ, ನಾವು ಕ್ವೆಶನ್ ರೇಸ್ ಮಾಡ್ತಾ ಇದ್ದೋ, ನೀವು ಕೂಡ ತುಂಬಾ ಬಂದಿಲ್ಲ ಅಂತ ನೀವು ಹೇಳ್ತಿದ್ದೀರಾ. ಹಾಗಾಗಿ ತುಂಬ ಯೂಟ್ಯೂಬ್ ಚಾನಲ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗಿದ್ರೆ ಮಾತಾಡಿದ ಒಂದು ವಿಷಯಕ್ಕೋಸ್ಕರ ನಿಮಗೆ ಈ ಒಂದು ಹಣ ಬಂದಿದೆ ಅಂತ ಕೂಡ ನಾನು ಹೇಳ್ತೇನೆ. ಸೊ 16ನೇ ಕಂತಿನ ಹಣ ನಿಮ್ಮೆಲ್ಲರ ಕೈಯಲ್ಲಿದೆ ಇವತ್ತು. ಇನ್ನು 17ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಬರಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಬಿಲ್ಲೋ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಕಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದರ್ ದ್ಯಾನ್ ಎನಿಥಿಂಗ್ ಅಂತ ನಾನು ಹೇಳ್ತೇನೆ. ಬಿಕಾಸ್ ಕಮೆಂಟಿಂದ ಮಾತ್ರ ನಿಮ್ಮ ಒಂದು ಪರಿಸ್ಥಿತಿ ಹೇಗಿದೆ, ಅಥವಾ ನಿಮಗೆ ಈ ಒಂದು ಹಣದಿಂದ ಎಷ್ಟು ಉಪಯೋಗವಾಗ್ತಿದೆ, ಅಥವಾ ನೀವು ಈ ಹಣಕ್ಕೋಸ್ಕರ ಎಷ್ಟು ಕಾಯ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರಕ್ಕೆ ಗೊತ್ತು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ, ಹಾಗೆ ನೋಡ್ತಾ ಇದ್ದೇವೆ ಅಲ್ವಾ. ಸೊ ಹಾಗಿದ್ರೆ ವೀಕ್ಷಕರೇ, 16ನೇ ಕಂತು ಬಂದಿದೆ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ. ಇನ್ನೇನು ಒಂದು ವೀಕ್ನಲ್ಲಿ ಅಥವಾ 10 ದಿನಗಳಲ್ಲಿ 17ನೇ ಕಂತಿನ ಬಿಲ್ಲಿಂಗ್ ಕೂಡ ಆಗಿದೆ.
ಹಾಗಿದ್ರೆ ಬೇಗನೆ ಫಟ್ ಅಂತ ನಿಮಗೆ 17ನೇ ಕಂತು ಕೂಡ ನಿಮ್ಮ ಖಾತೆಗೆ ಆದಷ್ಟು ಬೇಗನೆ ಬರುತ್ತೆ ಅಂತ ನಾನು ಕೂಡ ಹೇಳ್ತಾ ಇದ್ದೇನೆ. ಸೊ ಇನ್ನೇನು ಒಂದು ವೀಕ್ನಲ್ಲಿ ಅಥವಾ 10 ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೆ ಈ ಒಂದು 2017ನೇ ಕಂತಿನ ಹಣ ಜಮಾ ಆಗುತ್ತೆ ವೀಕ್ಷಕರೇ. ಹಾಗಿದ್ರೆ ಕಾದು ನೋಡ್ತಾ ಇದೆ. ಹಾಗೆ ಯಾರಿಗಾದರೂ ಬಂದರೆ ಕಮೆಂಟ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೇನೆ, ಬಿಕಾಸ್ ಈ ಕಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೇನೆ. ಸೊ ಯುವರ್ ಕಮೆಂಟ್ ಏನಿದೆ, ನಿಮ್ಮ ಕಮೆಂಟ್ಸ್ ಏನಿದೆ, ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಿ. ಯಾರಿಗಾದರೂ 17ನೇ ಕಂತು ಪುನಃ ಈ ಒಂದು ಅಮೌಂಟ್ 2,000 ಬಂದರೆ ಕೂಡ ಕಮೆಂಟ್ ಮಾಡಿ ಅಂತ ಹೇಳಿ ತಿಳಿಸಿ ಅಂತ ಹೇಳ್ತಾ ಇದ್ದೇನೆ. ಸೊ ತುಂಬ ಜನ ನನಗೆ ಸ್ಕ್ರೀನ್ಶಾಟ್ಸ್ ಕಳಿಸ್ತಾ ಇದ್ರು. ನನಗೆ ಮಂಡ್ಯ, ಮೈಸೂರು ಹಾಗೆ ಕೋಲಾರ, ಬೀದರಿಂದ ಕೂಡ ಪರಿಚಯಿಸ್ತರಿದ್ದಾರೆ. ಅವರೆಲ್ಲರೂ ಕೂಡ ನನಗೆ ಈ ಒಂದು ಸ್ಕ್ರೀನ್ಶಾಟ್ನ ಕಳಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಬಿಕಾಸ್ ನಿಮ್ಮಿಂದ ನನಗೆ ಆ ಒಂದು ಪ್ರೂಫ್ನ ಕೂಡ ತೋರಿಸಲಿಕ್ಕೆ ಆಯಿತು. ಕೊಡಗು ಜಿಲ್ಲೆಯಿಂದ ಕೂಡ ನಾನೊಂದು ಪ್ರೂಫ್ನ ಹಾಕಿದ್ದೆ ಅಲ್ವಾ. ಸೊ ಈ ಒಂದು ಪ್ರೂಫ್ನ ತೋರಿಸಲಿಕ್ಕೆ ಆಯಿತು, ಬಿಕಾಸ್ ನೀವು ಕೂಡ ಬಂದಿದೆ ಅನ್ನೋ ಒಂದು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೂ ಕೂಡ ನನಗೆ ಆ ಒಂದು ಸ್ಕ್ರೀನ್ಶಾಟ್ನ ಕಳಿಸಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಕೂಡ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ 17ನೇ ಕಂತಿನ ಒಂದು ಹಣ ಬಂದರೆ ಅದನ್ನ ಕೂಡ ಕಳಿಸಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಉಪಕಾರವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ 17ನೇ ಕಂತು ಬಂದರೆ ಪ್ಲೀಸ್ ಕಮೆಂಟ್ ಬಿಲ್ಲೋ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ನಿಲ್ಲಿಸ್ತಾ ಇದ್ದೇನೆ ವೀಕ್ಷಕರೇ. ಸೊ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.